ಜಸ್ಟ್ 10,000 ರುಪೀಸ್ನ ಐಕೋ Z10 ಲೈಟ್ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಟೆಸ್ಟ್ ಮಾಡೋಣ ಬನ್ನಿ. ಸೊ ಈ ಸ್ಮಾರ್ಟ್ ಫೋನ್ ನ ರೇರ್ ಕ್ಯಾಮ್ರಾದಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೆ 1080 30 FPS ಅಲ್ಲಿ ಅಷ್ಟೇ ಶೂಟ್ ಮಾಡಬಹುದು. ಸೊ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಕ್ಲಾರಿಟಿ ಈ ರೀತಿ ಇದೆ. ಅಂಡ್ ಈ ಸ್ಮಾರ್ಟ್ ಫೋನ್ ನ ಆಡಿಯೋ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ. ಬೇಕಾದ್ರೆ ನೀವು ನೋಡ್ಕೊ ಬನ್ನಿ. ಸೊ 10,000 ರುಪೀಸ್ ನ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಾವು ರೇರ್ ಕ್ಯಾಮ್ರಾದಲ್ಲೇ 1088 30 FPS ಇದೆ. ಅದಕ್ಕೋಸ್ಕರ ನಾನು ಮೈಕ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಆಡಿಯೋ ಕೇಳ್ತಿರೋದು ನನ್ನ ಮೈಕ್ ನ ಆಡಿಯೋ ಈ ರೀತಿ ಬರುತ್ತೆ. ಇಲ್ಲೆಲ್ಲ ಸನ್ಲೈಟ್ ಇದೆ, ಸನ್ಲೈಟ್ ಇಂದ ನಾನು ಲೋ ಲೈಟ್ಗೆ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಕ್ಯಾಮ್ರಾ ಕ್ಲಾರಿಟಿ ಬರ್ತಾ ಇದೆ. ಅಂಡ್ ನೀವು ಸ್ಟೇಬಿಲಿಟಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ನಾನೀಗ ವಾಕ್ ಮಾಡಿದಾಗ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂತ ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋನ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ನಾವು 1088 30 FPS ಅಲ್ಲಿ ಅಷ್ಟೇ ಶೂಟ್ ಮಾಡ್ಬೋದು. ಸೊ ನೀವು ರೇರ್ ಕ್ಯಾಮ್ರಾಗೂ ಮತ್ತೆ ಫ್ರಂಟ್ ಕ್ಯಾಮ್ರಾಗೂ ಯಾವ ರೀತಿ ಏನು ಕ್ಯಾಮ್ರಾ ಡಿಫ್ರೆನ್ಸ್ ಇದೆ ಅಂತ ಚೆಕ್ ಮಾಡ್ಬೋದು. ನೋಡಿ ಇಲ್ಲಿ ನನ್ನ ಆಪೋಸಿಟ್ ಅಲ್ಲಿ ಲೈಟ್ ಇದೆ. ಸೊ ನಾನು ಫ್ರಂಟ್ ಕ್ಯಾಮ್ರಾದ ಏನು ಸ್ಟೇಬಿಲಿಟಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ವಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ರೀತಿ. ಇದು ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂತ ಅಲ್ಟ್ರಾ ವೈಡ್ ಫೋಟೋ, ನಾರ್ಮಲ್ ಫೋಟೋ ಮತ್ತೆ ಪೋರ್ಟ್ರೇಟ್ ಫೋಟೋ. ಅಂಡ್ ಇದು ಫ್ರಂಟ್ ಕ್ಯಾಮ್ರಾದ ನಾರ್ಮಲ್ ಸೆಲ್ಫಿ ಅಂಡ್ ಪೋರ್ಟ್ರೇಟ್ ಸೆಲ್ಫಿ. ಸೊ ನೋಡಿದ್ರಲ್ಲ ಐಕೋ Z10 ಲೈಟ್ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಎಷ್ಟು ಕೆಡ್ದಾಗಿದೆ ಅಂತ. ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ.